9ನೇ ತರಗತಿ ಸಮಾಜ ವಿಜ್ಞಾನ, ಅರ್ಥಶಾಸ್ತ್ರ, ಅಧ್ಯಾಯ 14, ಆರ್ಥಿಕ ರಚನೆ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1, ಖಾಲಿ ಬಿದ್ದ ಸ್ಥಳಗಳನ್ನು ತುಂಬಿರಿ. ವಾಕ್ಯ 1, ರಚನಾತ್ಮಕ ಬದಲಾವಣೆ ಡ್ಯಾಶ್ ಚಟುವಟಿಕೆಗೆ ಸಂಬಂಧವಾಗಿದೆ. ಉತ್ತರ ಆರ್ಥಿಕ. ರಚನಾತ್ಮಕ ಬದಲಾವಣೆ ಆರ್ಥಿಕ ಚಟುವಟಿಕೆಗೆ ಸಂಬಂಧವಾಗಿದೆ. 2, ಪುರಾತನ ಆರ್ಥಿಕತೆಯಲ್ಲಿ ಡ್ಯಾಶ್ ಪ್ರಧಾನವಾಗಿತ್ತು. ಉತ್ತರ ಕೃಷಿ. ಪುರಾತನ ಆರ್ಥಿಕತೆಯಲ್ಲಿ ಕೃಷಿ ಪ್ರಧಾನವಾಗಿತ್ತು. ವಾಕ್ಯ 3, ಸರಳ ಆರ್ಥಿಕತೆಯಲ್ಲಿ ಡ್ಯಾಶ್ ವಲಯಗಳು ಇರುತ್ತವೆ. ಉತ್ತರ ಗೃಹ ಘಟಕಗಳ ಮತ್ತು ಉದ್ಯಮ ಘಟಕಗಳ. ಸರಳ ಆರ್ಥಿಕತೆಯಲ್ಲಿ ಗೃಹ ಘಟಕಗಳ ಮತ್ತು ಉದ್ಯಮ ಘಟಕಗಳ ವಲಯಗಳು ಇರುತ್ತವೆ. ವಾಕ್ಯ 4, ಸ್ಥಿರಾತ್ಮಕ ಅರ್ಥಶಾಸ್ತ್ರ ಡ್ಯಾಶ್ ಎಂಬ ಪದದಿಂದ ಬಂದಿದೆ. ಉತ್ತರ ಗ್ರೀಕ್ನ ಸ್ಟಾಟಿಕೆ. ಸ್ಥಿರಾತ್ಮಕ ಅರ್ಥಶಾಸ್ತ್ರ ಗ್ರೀಕ್ನ ಸ್ಟಾಟಿಕೆ ಎಂಬ ಪದದಿಂದ ಬಂದಿದೆ. ವಾಕ್ಯ 5, ಕೈಗಾರಿಕಾ ಕ್ರಾಂತಿ ಮೊದಲಿಗೆ ಡ್ಯಾಶ್ ದೇಶದಲ್ಲಿ ನಡೆಯಿತು. ಉತ್ತರ ಇಂಗ್ಲೆಂಡ್. ಕೈಗಾರಿಕಾ ಕ್ರಾಂತಿ ಮೊದಲಿಗೆ ಇಂಗ್ಲೆಂಡ್ ದೇಶದಲ್ಲಿ ನಡೆಯಿತು. ಮುಖ್ಯ ಪ್ರಶ್ನೆ 2, ಕೆಳಗಿನ ಪ್ರಶ್ನೆಗಳಿಗೆ ಸಹಪಾಠಿಗಳೊಂದಿಗೆ ಚರ್ಚಿಸಿ ಉತ್ತರಿಸಿ. ಪ್ರಶ್ನೆ 6, ರಚನಾತ್ಮಕ ಬದಲಾವಣೆ ಎಂದರೇನು? ಉತ್ತರ ಅರ್ಥಶಾಸ್ತ್ರ ವ್ಯವಸ್ಥೆಯ 3 ಪ್ರಮುಖ ವಲಯಗಳಾದ ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯಗಳಲ್ಲಿನ ಉತ್ಪಾದನೆ ಮತ್ತು ಉದ್ಯೋಗದ ಸ್ವರೂಪ, ಆದಾಯದ ಮಟ್ಟ, ತಂತ್ರಜ್ಞಾನದ ಬಳಕೆ ಹಾಗೂ ಜನರ ಜೀವನ ವಿಧಾನಗಳಲ್ಲಿ ಆಗುತ್ತಿರುವ ನಿರಂತರ ಬದಲಾವಣೆಗಳನ್ನು ರಚನಾತ್ಮಕ ಬದಲಾವಣೆ ಎನ್ನುತ್ತಾರೆ. ಪ್ರಶ್ನೆ 7, ಪುರಾತನ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನು ತಿಳಿಸಿ. ಉತ್ತರ ಪುರಾತನ ಅರ್ಥವ್ಯವಸ್ಥೆಯ ಲಕ್ಷಣಗಳು ಹೀಗಿವೆ. ಇದು ಮುಖ್ಯವಾಗಿ ಕೃಷಿ ಪ್ರಧಾನ ಅರ್ಥವ್ಯವಸ್ಥೆಯಾಗಿತ್ತು. ಕೃಷಿಯು ಕೇವಲ ಜೀವನಾಧಾರ ಬೇಸಾಯ ಆಗಿದ್ದು, ಜನರು ತಮ್ಮ ಅಗತ್ಯವಿದ್ದಷ್ಟು ಮಾತ್ರ ಆಹಾರ ಧಾನ್ಯಗಳನ್ನು ಬೆಳೆಯುತ್ತಿದ್ದರು. ಜನರ ಬಯಕೆಗಳು ಕಡಿಮೆ ಇದ್ದವು ಮತ್ತು ಜೀವನ ಸರಳವಾಗಿತ್ತು. ಸಮಾಜದಲ್ಲಿ ಶ್ರಮ ವಿಭಜನೆ ಹೆಚ್ಚಾಗಿ ಇರಲಿಲ್ಲ. ಹಣದ ಬಳಕೆ ಇರದೆ ಸರಕು ಬದಲಿಗೆ ಸರಕುಗಳು ವಿನಿಮಯ ಮಾಡಿಕೊಳ್ಳುವ ವಸ್ತು ವಿನಿಮಯ ಪದ್ಧತಿ ಜಾರಿಯಲ್ಲಿತ್ತು. ಪ್ರಶ್ನೆ 8, ಬಂಡವಾಳ ವರ್ಗ ಹೇಗೆ ಉದಯವಾಯಿತು? ಉತ್ತರ ಭೂಮಾಲೀಕರಾಗಿದ್ದ ಉಳಿಕಮಾನ್ಯ ಒಡೆಯರು ತಮ್ಮಲ್ಲಿದ್ದ ಹಣವನ್ನು ಹೊಸ ಕೈಗಾರಿಕೆಗಳಲ್ಲಿ ಬಂಡವಾಳವಾಗಿ ಹೂಡಿದರು. ಹೀಗೆ ಕೈಗಾರಿಕಾ ಕ್ರಾಂತಿಯು ಸಮಾಜದಲ್ಲಿ ಬಂಡವಾಳ ವರ್ಗದ ಉದಯಕ್ಕೆ ದಾರಿ ಮಾಡಿಕೊಟ್ಟಿತು. ಪ್ರಶ್ನೆ 9, ಆದಾಯದ ಮೂಲಗಳು ಯಾವುವು? ಉತ್ತರ ಆದಾಯವು ಮುಖ್ಯವಾಗಿ 2 ಮೂಲಗಳಿಂದ ಲಭ್ಯವಾಗುತ್ತದೆ. 1 ಗೃಹ ಘಟಕ, 2 ಉದ್ಯಮ ಘಟಕ. ಪ್ರಶ್ನೆ 10, ಉದ್ಯೋಗದ ಮೂಲಗಳು ಯಾವುವು? ಉತ್ತರ ಉದ್ಯೋಗದ ಮೂಲಗಳು 1 ಕೃಷಿ, 2 ಕೈಗಾರಿಕೆ, 3 ಸೇವಾ ವಲಯಗಳು. ಪ್ರಶ್ನೆ 11, ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥವ್ಯವಸ್ಥೆಯ ವ್ಯತ್ಯಾಸವನ್ನು ವಿವರಿಸಿ. ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥವ್ಯವಸ್ಥೆಯ ವ್ಯತ್ಯಾಸಗಳು. ಸ್ಥಿರಾತ್ಮಕ ಎಂಬ ಪದವು ಗ್ರೀಕ್ನ ಸ್ಟ್ಯಾಟಿಕೆ ಎಂಬ ಪದದಿಂದ ಬಂದಿದೆ. ಚಲನಾತ್ಮಕ ಎಂಬ ಪದವು ಗ್ರೀಕ್ನ ಡೈನಾಮಿಕ್ ಎಂಬ ಪದದಿಂದ ಬಂದಿದೆ. ಸ್ಥಿರಾತ್ಮಕ ಸ್ಟ್ಯಾಟಿಕೆ ಎಂದರೆ ಸ್ಥಿರವಾಗಿ ನಿಲ್ಲು ಎಂದರ್ಥ. ಚಲನಾತ್ಮಕ ಇದರ ಅರ್ಥ ಶಕ್ತಿಶಾಲಿಯಾದ ಬದಲಾವಣೆ ಇಲ್ಲವೇ ನಿರಂತರ ಬದಲಾವಣೆಯನ್ನು ಸೂಚಿಸುತ್ತದೆ. ಸ್ಥಿರಾತ್ಮಕ ಅರ್ಥವ್ಯವಸ್ಥೆಯಲ್ಲಿ ಯಾವುದೇ ಬದಲಾವಣೆಗಳಿಲ್ಲದ ಸನ್ನಿವೇಶವನ್ನು ಸೂಚಿಸುತ್ತದೆ. ಚಲನಾತ್ಮಕ ಅರ್ಥವ್ಯವಸ್ಥೆಯಲ್ಲಿನ ಬದಲಾವಣೆಗಳ ಅಧ್ಯಯನವನ್ನು ಸೂಚಿಸುತ್ತದೆ. ಸ್ಥಿರಾತ್ಮಕ ಅರ್ಥವ್ಯವಸ್ಥೆಯು ಕಾಲಾತೀತ ಅರ್ಥವ್ಯವಸ್ಥೆಯಾಗಿದ್ದು, ಅಲ್ಲಿ ಯಾವುದೇ ಬದಲಾವಣೆಗಳಿರುವುದಿಲ್ಲ. ಚಲನಾತ್ಮಕ ಇದು ಕಾಲದಿಂದ ಕಾಲಕ್ಕೆ ಅರ್ಥವ್ಯವಸ್ಥೆಯಲ್ಲಾಗುವ ಬದಲಾವಣೆಯ ಪ್ರಕ್ರಿಯೆಯನ್ನು ವಿಶ್ಲೇಷಿಸುತ್ತದೆ. ಸ್ಥಿರಾತ್ಮಕ ಅರ್ಥವ್ಯವಸ್ಥೆಯ ಮೂಲಾಂಶಗಳು ಬದಲಾಗದೆ ಸ್ಥಿರವಾಗಿರುತ್ತವೆ. ಚಲನಾತ್ಮಕ ಅರ್ಥವ್ಯವಸ್ಥೆಯ ಮೂಲಾಂಶಗಳು ನಿರಂತರವಾಗಿ ಬದಲಾಗುತ್ತಿರುತ್ತವೆ. ಸ್ಥಿರಾತ್ಮಕ ಆರ್ಥಿಕ ಬೆಳವಣಿಗೆಯು ಕುಂಠಿತಗೊಳ್ಳುತ್ತದೆ. ಚಲನಾತ್ಮಕ ಆರ್ಥಿಕ ಬೆಳವಣಿಗೆಯು ವರ್ಷದಿಂದ ವರ್ಷಕ್ಕೆ ನಿರಂತರವಾಗಿ ಬದಲಾಗುತ್ತಿರುತ್ತದೆ. ಚಟುವಟಿಕೆ 1, ನಿಮ್ಮ ಗ್ರಾಮದಲ್ಲಿನ ಕೃಷಿಕರು ಸುಮಾರು 20 ವರ್ಷಗಳ ಹಿಂದೆ ಯಾವ ಬೆಳೆಗಳನ್ನು ಬೆಳೆಯುತ್ತಿದ್ದರು ಎಂಬುದನ್ನು ನಿಮ್ಮ ಪಾಲಕರಿಂದ ಕೇಳಿ ತಿಳಿದು ಪಟ್ಟಿ ಮಾಡಿ. ಈಗ ನಿಮ್ಮ ಗ್ರಾಮದಲ್ಲಿ ಯಾವ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆಂಬುದನ್ನು ಹೋಲಿಕೆ ಮಾಡಿರಿ. 20 ವರ್ಷಗಳ ಅವಧಿಯಲ್ಲಿ ನಿಮ್ಮ ಗ್ರಾಮದ ಬೆಳೆಗಳಲ್ಲಾಗಿರುವ ಬದಲಾವಣೆಯನ್ನು ಗುರುತಿಸಿ ಈ ಬಗ್ಗೆ ಒಂದು ಸಂಕ್ಷಿಪ್ತ ಪ್ರಬಂಧ ಬರೆಯಿರಿ. ಪ್ರಬಂಧ 20 ವರ್ಷಗಳ ಅವಧಿಯಲ್ಲಿ ನಮ್ಮ ಗ್ರಾಮದ ಬೆಳೆಗಳಲ್ಲಾಗಿರುವ ಬದಲಾವಣೆಗಳು. ಪೀಠಿಕೆ
ಭಾರತವು ಹಳ್ಳಿಗಳ ದೇಶ ಮತ್ತು ಕೃಷಿ ನಮ್ಮ ದೇಶದ ಬೆನ್ನೆಲುಬು. ಉಳಿದಂತೆ ವಿಜ್ಞಾನ, ತಂತ್ರಜ್ಞಾನ ಮತ್ತು ಜನರ ಆರ್ಥಿಕ ಅಗತ್ಯಗಳು ಬದಲಾಗಿವೆ. ಈ ಬದಲಾವಣೆಯ ಗಾಳಿ ನಮ್ಮ ಗ್ರಾಮದ ಕೃಷಿ ಪದ್ಧತಿ ಹಾಗೂ ಬೆಳೆಗಳ ಮೇಲೆಯೂ ತೀವ್ರ ಪರಿಣಾಮ ಬೀರಿದೆ. ಕಳೆದ 20 ವರ್ಷಗಳ ಅವಧಿಯಲ್ಲಿ ನಮ್ಮ ಗ್ರಾಮದಲ್ಲಿ ಬೆಳೆಯುತ್ತಿದ್ದ ಸಾಂಪ್ರದಾಯಿಕ ಬೆಳೆಗಳು ಮಾಯವಾಗಿ ಅವುಗಳ ಜಾಗದಲ್ಲಿ ಹೊಸ ತಳಿಯ ವಾಣಿಜ್ಯ ಬೆಳೆಗಳು ಲಗ್ಗೆ ಇಟ್ಟಿರುವುದನ್ನು ನಾವು ಕಾಣಬಹುದು. ವಿಷಯ ವಿವರಣೆ: ಬೆಳೆಗಳ ಹೋಲಿಕಾ ಪಟ್ಟಿ. 20 ವರ್ಷಗಳ ಹಿಂದೆ ಇದ್ದ ಬೆಳೆಗಳು: ಆಹಾರ ಧಾನ್ಯಗಳು, ರಾಗಿ, ಜೋಳ, ಸಜ್ಜೆ, ನವಣೆಯಂಥ ಸಿರಿಧಾನ್ಯಗಳು. ಇಂದು ಬೆಳೆಯುತ್ತಿರುವ ಬೆಳೆಗಳು: ವಾಣಿಜ್ಯ ಬೆಳೆಗಳು, ಬೀಟಿ, ಹತ್ತಿ, ಹೈಬ್ರಿಡ್ ಮೆಕ್ಕೆಜೋಳ, ಕಬ್ಬು. ಹಿಂದೆ ಬೆಳೆಯುತ್ತಿದ್ದ ಬೆಳೆಗಳು: ಮಿಶ್ರ ಬೆಳೆ, ರಾಗಿಯೊಂದಿಗೆ ಅವರೆ, ತೊಗರಿ, ಸಾಸಿವೆಗಳನ್ನು ಬೆಳೆಯುತ್ತಿದ್ದರು. ಇಂದು ಬೆಳೆಯುತ್ತಿರುವ ಬೆಳೆಗಳು: ಇಡೀ ಜಮೀನಿನಲ್ಲಿ ಒಂದೇ ರೀತಿಯ ಬೆಳೆ ಬೆಳೆಯುವುದು. 20 ವರ್ಷದ ಹಿಂದೆ ಇದ್ದ ಬೆಳೆಗಳು: ಸ್ಥಳೀಯ ತಳಿಗಳು, ಹೆಚ್ಚು ರಾಸಾಯನಿಕ ಬೇಡದ ನಾಟಿ ಭತ್ತ, ಗೋಧಿ. ಇಂದು ಬೆಳೆಯುತ್ತಿರುವ ಬೆಳೆಗಳು: ತೋಟಗಾರಿಕೆ ಬೆಳೆಗಳು, ಅಡಿಕೆ, ತೆಂಗು, ಶುಂಠಿ, ಬಾಳೆ ಮತ್ತು ತರಕಾರಿಗಳು. ಬೆಳೆಗಳಲ್ಲಾಗುತ್ತಿರುವ ಪ್ರಮುಖ ಬದಲಾವಣೆಗಳು: ಲಾಭದ ಕಡೆಗೆ ಒಲವು. ಹಿಂದೆ ರೈತರು ಕುಟುಂಬದ ಆಹಾರಕ್ಕಾಗಿ ಜೀವನಾಧಾರ ಕೃಷಿ ಮಾಡುತ್ತಿದ್ದರು. ಇಂದು ಮಾರುಕಟ್ಟೆಯಲ್ಲಿ ಹೆಚ್ಚು ಹಣ ತರುವ ವಾಣಿಜ್ಯ ಕೃಷಿಗೆ ಆದ್ಯತೆ ನೀಡುತ್ತಿದ್ದಾರೆ. ನೀರಾವರಿ ಸೌಲಭ್ಯ. ಹಿಂದೆ ಕೃಷಿ ಕೇವಲ ಮಳೆಯನ್ನೇ ನಂಬಿತ್ತು. ಇಂದು ಬೋರ್ವೆಲ್ ಮತ್ತು ಹನಿ ನೀರಾವರಿ ಸೌಲಭ್ಯಗಳು ಬಂದಿರುವುದರಿಂದ ವಾಣಿಜ್ಯ ಹಾಗೂ ತೋಟಗಾರಿಕೆ ಬೆಳೆಗಳು ಹೆಚ್ಚಾಗಿವೆ. ಹೈಬ್ರಿಡ್ ಮತ್ತು ರಾಸಾಯನಿಕಗಳ ಬಳಕೆ. ಸ್ಥಳೀಯ ತಳಿಗಳ ಜಾಗಕ್ಕೆ ಅತಿ ಹೆಚ್ಚು ಇಳುವರಿ ನೀಡುವ ಹೈಬ್ರಿಡ್ ಬೀಜಗಳು ಬಂದಿವೆ. ಕೊಟ್ಟಿಗೆ ಗೊಬ್ಬರದ ಬದಲಾಗಿ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆ ಹೆಚ್ಚಾಗಿದೆ. ಯಾಂತ್ರೀಕರಣ. ಎತ್ತುಗಳ ಜಾಗಕ್ಕೆ ಟ್ರಾಕ್ಟರ್ ಹಾಗೂ ಕಟಾವು ಯಂತ್ರಗಳು ಬಂದಿರುವುದರಿಂದ ಶ್ರಮ ಕಡಿಮೆ ಇರುವ ಬೆಳೆಗಳನ್ನು ರೈತರು ಆಯ್ದುಕೊಳ್ಳುತ್ತಿದ್ದಾರೆ. ಉಪಸಂಹಾರ: ಕಳೆದ 20 ವರ್ಷಗಳ ಈ ಬದಲಾವಣೆಯು ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿದೆ. ಆದರೆ ಅತಿಯಾದ ರಾಸಾಯನಿಕ ಬಳಕೆಯಿಂದ ಭೂಮಿಯ ಫಲವತ್ತತೆ ಕಡಿಮೆಯಾಗುತ್ತಿದೆ. ಆದ್ದರಿಂದ ಇಂದಿನ ದಿನಗಳಲ್ಲಿ ಮಣ್ಣಿನ ಆರೋಗ್ಯ ಕಾಪಾಡುವ ಸಾವಯವ ಕೃಷಿ ಮತ್ತು ಸಿರಿಧಾನ್ಯಗಳ ಬೆಳೆಗೆ ಮತ್ತೆ ಪ್ರಾಮುಖ್ಯತೆ ನೀಡುವುದು ಅಗತ್ಯವಾಗಿದೆ.